ನಮಸ್ಕಾರ. ನ್ಯೂಮ್ಯಾಟಿಕ್ ಸಿಲಿಂಡರ್ ನಿರ್ಮಾಣ ಮತ್ತು ಕಾರ್ಯನಿರ್ವಹಣೆ ಸಿದ್ಧಾಂತದ ಕುರಿತ ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಕೊನೆಯ ವೇಳೆ ನ್ಯೂಮ್ಯಾಟಿಕ್ ಸಿಲಿಂಡರ್ನ ಭಾಗಗಳನ್ನು ಗುರುತಿಸಲು ನಿಮಗೆ ಸಾಧ್ಯವಾಗುತ್ತದೆ. ನ್ಯೂಮ್ಯಾಟಿಕ್ ಸಿಲಿಂಡರ್ನ ಕಾರ್ಯನಿರ್ವಹಣೆ ಸಿದ್ಧಾಂತದ ಬಗ್ಗೆ, ಅದರ ವಿವರಗಳು ಮತ್ತು ನಿರ್ಮಾಣದ ಬಗ್ಗೆ ತಿಳಿಯಲು ಸಾಧ್ಯವಾಗುತ್ತದೆ. ನ್ಯೂಮ್ಯಾಟಿಕ್ ಸಿಲಿಂಡರ್ನ ಭಾಗಗಳನ್ನು ಗುರುತಿಸುವ ಮೂಲಕ ಆರಂಭಿಸೋಣ. ಇದನ್ನ ನ್ಯೂಮ್ಯಾಟಿಕ್ ಆಕ್ಚುವೇಟರ್ ಎಂದು ಕರೆಯಲಾಗುತ್ತದೆ. ಇದು ಕಂಪ್ರೆಸ್ಡ್ ಏರ್ನ ನ್ಯೂಮ್ಯಾಟಿಕ್ ಎನರ್ಜಿಯನ್ನ ಮೆಕ್ಯಾನಿಕಲ್ ಎನರ್ಜಿಯನ್ನಾಗಿ ಪರಿವರ್ತಿಸುತ್ತದೆ. ಕೆಲವು ಮುಖ್ಯ ಭಾಗಗಳೆಂದರೆ ಪಿಸ್ಟನ್ ರಾಡ್, ಸೀಲ್ಗಳು, ಪೋರ್ಟ್, ಸಿಲಿಂಡರ್ ಮತ್ತು ಸಿಲಿಂಡರ್ ಹೆಡ್. ಸಿಂಗಲ್ ಮತ್ತು ಡಬಲ್ ಆಕ್ಟಿಂಗ್ ನ್ಯೂಮ್ಯಾಟಿಕ್ ನಿರ್ಮಾಣದ ಬಗ್ಗೆ ಇನ್ನು ನಾವು ನೋಡೋಣ. ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಒಂದು ಆಕ್ಚುವೇಟರ್ ಆಗಿದ್ದು ನೇರ ಸಾಲಿನಲ್ಲಿ ಲೋಡ್ ಅನ್ನು ಸಾಗಿಸುತ್ತದೆ. ಇದು ಒಂದು ದಿಕ್ಕಿನಲ್ಲಿ ಮಾತ್ರ ನ್ಯೂಮ್ಯಾಟಿಕ್ ಬಲವನ್ನ ಅನ್ವಯಿಸಬಹುದು. ಹೀಗಾಗಿ ಇದನ್ನ ಸಿಂಗಲ್ ಆಕ್ಟಿಂಗ್ ಎಂದು ಕರೆಯಲಾಗುತ್ತದೆ. ಸ್ಪ್ರಿಂಗ್ ಅಥವಾ ಲೋಡ್ನ ಸ್ವಂತ ತೂಕದಂತಹ ಬಾಹ್ಯ ಬಲದಿಂದಾಗಿ ವಿರುದ್ಧ ದಿಕ್ಕಿನಲ್ಲಿ ಚಲನೆ ಉಂಟಾಗುತ್ತದೆ. ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ನ ಮುಖ್ಯ ಭಾಗಗಳೆಂದರೆ ಸಿಲಿಂಡರ್, ಪಿಸ್ಟನ್ ರಾಡ್, ಸೀಲ್, ಸ್ಪ್ರಿಂಗ್ ಮತ್ತು ಇನ್ಲೆಟ್ ಪೋರ್ಟ್ ಆಗಿದೆ. ಡಬಲ್ ಆಕ್ಟಿಂಗ್ ಸಿಲಿಂಡರ್ ಒಂದು ಆಕ್ಚುವೇಟರ್ ಆಗಿದ್ದು ಕಂಪ್ರೆಸ್ಡ್ ಏರ್ ಬಳಸಿಕೊಂಡು ಲೋಡ್ ಅನ್ನ ಪುಷ್ ಮತ್ತು ಪುಲ್ ಮಾಡಬಹುದು. ಇದು ಏರ್ ಸಪ್ಲೈಗೆ 2 ಪೋರ್ಟ್ಗಳನ್ನು ಹೊಂದಿದೆ. ಡಬಲ್ ಆಕ್ಟಿಂಗ್ ಸಿಲಿಂಡರ್ನ ಮುಖ್ಯ ಭಾಗಗಳೆಂದರೆ ಸಿಲಿಂಡರ್, ಪಿಸ್ಟನ್ ರಾಡ್, ಪಿಸ್ಟನ್ ಸೀಲ್, ರಾಡ್ ಸೀಲ್, ಪಿಸ್ಟನ್ ಎಂಡ್, ರಾಡ್ ಎಂಡ್, ಇನ್ಲೆಟ್ ಪೋರ್ಟ್ ಮತ್ತು ಎಕ್ಸಾಸ್ಟ್ ಪೋರ್ಟ್ ಆಗಿವೆ. ಭಾಗಗಳು ಮತ್ತು ನಿರ್ಮಾಣದ ಬಗ್ಗೆ ತಿಳಿದುಕೊಂಡ ನಂತರ ನಾವು ಸಿಂಗಲ್ ಮತ್ತು ಡಬಲ್ ಆಕ್ಟಿಂಗ್ ಸಿಲಿಂಡರ್ನ ಕಾರ್ಯ ಸಿದ್ಧಾಂತವನ್ನು ನೋಡೋಣ. ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ನ ಕಾರ್ಯ ಸಿದ್ಧಾಂತ. ಆರಂಭದಲ್ಲಿ ಸ್ಪ್ರಿಂಗ್ ಬಲದಿಂದಾಗಿ ಸಿಲಿಂಡರ್ನಲ್ಲಿ ಅತ್ಯಂತ ಒಳಭಾಗದಲ್ಲಿ ಪಿಸ್ಟನ್ ಇರುತ್ತದೆ. ಇನ್ಲೆಟ್ ಪೋರ್ಟ್ ಮೂಲಕ ಕಂಪ್ರೆಸ್ಡ್ ಏರ್ ಅನ್ನು ಪೂರೈಸಿದಾಗ ಪಿಸ್ಟನ್ ಕ್ರಾಸ್ ಸೆಕ್ಷನ್ನಲ್ಲಿ ಪ್ರೆಷರ್ ಕೆಲಸ ಮಾಡುತ್ತದೆ. ಪ್ರೆಷರ್ ಉತ್ಪನ್ನ ಮತ್ತು ಪಿಸ್ಟನ್ನ ಕ್ರಾಸ್ ಸೆಕ್ಷನ್ ಏರಿಯಾ ಬಲವನ್ನು ಹೆಚ್ಚಿಸುತ್ತದೆ. ಇದು ಸ್ಪ್ರಿಂಗ್ ಬಲಕ್ಕೆ ವಿರುದ್ಧವಾಗಿ ಕೆಲಸ ಮಾಡುತ್ತದೆ. ನ್ಯೂಮ್ಯಾಟಿಕ್ ಬಲವು ಸ್ಪ್ರಿಂಗ್ ಬಲಕ್ಕಿಂತ ಹೆಚ್ಚಾಗಿದ್ರೆ ಸ್ಪ್ರಿಂಗ್ ಕಂಪ್ರೆಸ್ ಆಗುತ್ತದೆ ಮತ್ತು ಪಿಸ್ಟನ್ ಚಲನೆಯನ್ನ ಆರಂಭಿಸುತ್ತದೆ. ಪಿಸ್ಟನ್ ನಲ್ಲಿ ವಾಯು ಸೋರಿಕೆಯನ್ನ ಸೀಲ್ ತಡೆಯುತ್ತದೆ. ಏರ್ನ ನಿರಂತರ ಹರಿವಿನಿಂದ ಪಿಸ್ಟನ್ನ ನಿರಂತರ ಚಲನೆ ಉಂಟಾಗುತ್ತದೆ. ಪಿಸ್ಟನ್ ರಾಡ್ ಮೂಲಕ ಲೋಡ್ ಅನ್ನ ಪಿಸ್ಟನ್ಗೆ ಲಗತ್ತಿಸಲಾಗುತ್ತದೆ. ಹೀಗಾಗಿ ಲೋಡ್ ಕೂಡ ಪಿಸ್ಟನ್ ಜೊತೆಗೆ ಸಾಗುತ್ತದೆ. ಇನ್ನೊಂದು ತುದಿಗೆ ಪಿಸ್ಟನ್ ತಲುಪುವವರೆಗೂ ಪಿಸ್ಟನ್ ಮತ್ತು ಲೋಡ್ ಸಾಗುತ್ತದೆ. ಕೊನೆಯಲ್ಲಿ ಪಿಸ್ಟನ್ ಸಾಗುವುದಕ್ಕೆ ಸ್ಥಳ ಇರುವುದಿಲ್ಲ. ಹೀಗಾಗಿ ಪಿಸ್ಟನ್ ಮತ್ತು ಲೋಡ್ ಮೂವ್ಮೆಂಟ್ ನಿಲ್ಲುತ್ತದೆ. ಈ ಪಿಸ್ಟನ್ ಮೂವ್ಮೆಂಟ್ ಅನ್ನು ಫಾರ್ವರ್ಡ್ ಸ್ಟ್ರೋಕ್ ಎಂದು ಕರೆಯಲಾಗುತ್ತದೆ. ಫಾರ್ವರ್ಡ್ ಸ್ಟ್ರೋಕ್ನಲ್ಲಿ ಸಿಲಿಂಡರ್ನಿಂದ ಹೊರಗೆ ಪಿಸ್ಟನ್ ರಾಡ್ ಬರುತ್ತದೆ.
ಪಿಸ್ಟನ್ ನಲ್ಲಿರುವ ಪ್ರೆಷರ್ ಬಿಡುಗಡೆಯಾದರೆ ಸ್ಪ್ರಿಂಗ್ ವಿರುದ್ಧವಾಗಿ ವರ್ತಿಸುತ್ತಿರುವ ನ್ಯೂಮ್ಯಾಟಿಕ್ ಬಲವು ಕ್ಷೀಣವಾಗುತ್ತದೆ. ಹೀಗಾಗಿ ಪಿಸ್ಟನ್ ಅನ್ನ ಸ್ಪ್ರಿಂಗ್ ಹಿಂದಕ್ಕೆ ನೂಕುತ್ತದೆ. ಈ ಸ್ಟ್ರೋಕ್ ಅನ್ನ ರಿಟರ್ನ್ ಸ್ಟ್ರೋಕ್ ಎಂದು ಕರೆಯಲಾಗುತ್ತದೆ. ರಿಟರ್ನ್ ಸ್ಟ್ರೋಕ್ ನಲ್ಲಿ ಪಿಸ್ಟನ್ ಸಿಲಿಂಡರ್ನ ಒಳಗೆ ಹೋಗುತ್ತದೆ. ಡಬಲ್ ಆಕ್ಟಿಂಗ್ ಸಿಲಿಂಡರ್ನ ಕಾರ್ಯಸಿದ್ಧಾಂತ. ಪೋರ್ಟ್ ಎ ಮೂಲಕ ಗಾಳಿಯನ್ನ ಪೂರೈಸಿದಾಗ ಪಿಸ್ಟನ್ನಲ್ಲಿ ಬಲವನ್ನ ಹೊರಹಾಕಲಾಗುತ್ತದೆ. ಆಗ ಅದು ಮುಂಭಾಗಕ್ಕೆ ಸಾಗುತ್ತದೆ. ಈ ಮೂಮೆಂಟ್ ಅನ್ನ ಫಾರ್ವರ್ಡ್ ಸ್ಟ್ರೋಕ್ ಎಂದು ಕರೆಯಲಾಗುತ್ತದೆ. ಫಾರ್ವರ್ಡ್ ಸ್ಟ್ರೋಕ್ನಲ್ಲಿ ಈಗಾಗಲೇ ರಾಡ್ ಬದಿಯಲ್ಲಿರುವ ಗಾಳಿಯು ಪೋರ್ಟ್ ಬಿ ಮೂಲಕ ಹೊರಹೋಗುತ್ತದೆ. ನ್ಯೂಮ್ಯಾಟಿಕ್ ಸಿಲಿಂಡರ್ನ ನಿರ್ಮಾಣ ಮತ್ತು ಕಾರ್ಯ ಸಿದ್ಧಾಂತದ ಸೆಷನ್ ಕೊನೆಯನ್ನ ನಾವು ತಲುಪಿದ್ದೇವೆ. ಈಗ ನೀವು ನ್ಯೂಮ್ಯಾಟಿಕ್ ಸಿಲಿಂಡರ್ನ ಭಾಗಗಳನ್ನ ಗುರುತಿಸುವುದು, ನಿರ್ಮಾಣವನ್ನ ತಿಳಿಯುವುದು ಮತ್ತು ನ್ಯೂಮ್ಯಾಟಿಕ್ ಸಿಲಿಂಡರ್ನ ಕಾರ್ಯ ಸಿದ್ಧಾಂತದ ಬಗ್ಗೆ ತಿಳಿದುಕೊಂಡಿದ್ದೀರಿ.